ಮೂರು ಕಡೆ ಮೂರಿದೆ ಅಕ್ಷರ. ಹಾ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯತಮತ್ರಿಖಿಲೈಸ್ವಕ್ಕೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋ ವಿಭಕ್ತಿಂ ಸದಾ ಪ್ರಿಯತಮವಸನ್ನಮಾಮಿ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥಮುಚ್ಯತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये कुरुन् नम. तपस्वाध्याय शुश्रूषा कृष्णपूजा रतं मुनिम् विश्वेशम् इष्टदं वन्दे परिव्राट् चक्रवर्तिनम्. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಒಮ್ಮೆ ಈ ಅಧಿಕರಣವನ್ನ ಮೊದಲಿಂದ ನೋಡೋಣ. ಈ ಪಾದ ಅನ್ಯತ್ರ ಪ್ರಸಿದ್ಧವಾದ ಲಿಂಗಾತ್ಮಕ ಶಬ್ದಗಳನ್ನ ಪರಮಾತ್ಮನಲ್ಲಿ ಸಮನ್ವಯ ಮಾಡಲಿಕ್ಕೆ ಹೊರಟಿದೆ. ಇದರ ಹಿಂದಿನ ಅಧಿಕರಣದಲ್ಲಿ ಪರಮಾತ್ಮನಿಗೆ ಅದೃಶ್ಯತ್ವಾದಿ ಗುಣಗಳನ್ನ ಹೇಳಿದ್ರು. ಈಗ ಪ್ರಾದೇಶ ಮಾತ್ರ ಅಭಿವಿಮಾನಂ ಆತ್ಮಾನಂ ವೈಶ್ವಾನರಂ ಉಪಾಸ್ತೆ ಅಂತ ಛಾಂದೋಗ್ಯ ಶ್ರುತಿಯಲ್ಲಿ ಇದೆ. ಯಾರು ಆತ್ಮ ಅಂತಂದ್ರೆ ಯಾರು ವೈಶ್ವಾನರ ಶಬ್ದ ವಾಚ್ಯನಾದವನೋ ಅವನು ಆತ್ಮ. ಯಾರು ವೈಶ್ವಾನ ಶಬ್ದ ವಾಚ್ಯನಾದವನು ಅಂದ್ರೆ ಪ್ರಾದೇಶ ಮಾತ್ರ, ಸಣ್ಣ ಸ್ಥಳದಲ್ಲಿ ಇರುವಂಥವನು ಅಂತ ಅರ್ಥ. ಆ ವೈಶ್ವಾನರ ಲೋಕದಲ್ಲಿ ಈ ಒಂದು ವೈಶ್ವಾನರ ಶಬ್ದ ಅಗ್ನಿಯಲ್ಲಿ ಪ್ರಸಿದ್ಧ. ಆದ್ರಿಂದ ಅಗ್ನಿಯೇ ಆತ್ಮ, ವೈಶ್ವಾನ ಶಬ್ದ ವಾಚ್ಯನಾದವನು ಅಗ್ನಿ, ಅವನೇ ಆತ್ಮ, ಅವನನ್ನೇ ನಾವು ಜಿಜ್ಞಾಸ ಮಾಡಬೇಕು ಅಂತ ಪೂರ್ವಪಕ್ಷ ಬಂದಿತ್ತು. ಅದಕ್ಕೆ ಹೇಳ್ತಾರೆ ವೈಶ್ವಾನರ ಸಾಧಾರಣ ಶಬ್ದ ವಿಶೇಷ. ನೋಡಿ, ಈ ವೈಶ್ವಾನರ ಶಬ್ದ ಲೋಕತಃ ಪ್ರಸಿದ್ಧಿ ಇದೆ ಅಗ್ನಿಯಲ್ಲಿ, ಹೌದು. ಆದರೆ ಮುಖ್ಯವಾಗಿ ಮುಖ್ಯ ವೃತ್ತಿಯಿಂದ ಅದು ಪರಮಾತ್ಮನಲ್ಲೇ ಪ್ರಸಿದ್ಧ. ಯಾಕೆ? ಸಕಲ ಶಬ್ದಗಳು ಪರಮಾತ್ಮನ ಹೇಳುವಂಥದ್ದು. ಅಲ್ಲ, ಪ್ರಮಾಣನು ತೋರಿಸ್ತಾರೆ. ಕೃಷ್ಣನೇ ಹೇಳ್ತಾನೆ ಗೀತೆಯಲ್ಲಿ, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ. ವೈಶ್ವಾನರನಾಗಿ ನಾನು ಎಲ್ಲಾ ಪ್ರಾಣಿಗಳಲ್ಲಿ ಇದ್ದೇನೆ ಅಂತ ಕೃಷ್ಣನೇ ಹೇಳಿದ್ದಾನೆ. ಆದ್ದರಿಂದ ಹಾಗಾದ್ರೆ ಈ ವೈಶ್ವಾನರ ಶಬ್ದ ವಾಚ್ಯತ್ವ ಪರಮಾತ್ಮನಲ್ಲೇ ಬರ್ತದೆ. ಅಷ್ಟೇ ಅಲ್ಲ, ಇನ್ನು ಅನೇಕ ಪ್ರಮಾಣಗಳಿವೆ ಅಂತ. ವಿಷ್ಣುವನ್ನೇ ಹೇಳುವಂತಹ ಪುರುಷ ಸೂಕ್ತ, ಅದೂ ಕೂಡ ಈ ವೈಶ್ವಾನರ ಶಬ್ದ ವಾಚ್ಯನಾದವನು ವಿಷ್ಣುವೇನೇ ಅಂತ ಹೇಳುತ್ತೆ. ಆದ್ದರಿಂದ ಅನೇಕ ಪ್ರಮಾಣಗಳು ಇರೋದ್ರಿಂದಾಗಿ ಬರೀ ಲೋಕದೃಷ್ಟಿಯಿಂದಾಗಿ ಲೋಕತಃ ಪ್ರಸಿದ್ಧವಾದ ಈ ಜಡವಾದ ಅಗ್ನಿ ವೈಶ್ವಾನ ಶಬ್ದ ವಾಚ್ಯನಾಗಿರಬಹುದು, ಆದರೆ ಮುಖ್ಯತೆಯ ವಾಚ್ಯನಾದವನು ಪರಮಾತ್ಮನೇನೆ. ಇನ್ನೂ ಹೇಳಬೇಕು ಅಂತಾದ್ರೆ ಅಗ್ನಿ ಶಬ್ದಕ್ಕೆ ನೀವು ವೈಶ್ವಾನರ ಬಿಡಿ, ಅಗ್ನಿ ಶಬ್ದಕ್ಕೆ ವೈಶ್ವಾನರ ಅಂತಂದ್ರೆ ಅಗ್ನಿ ಅಂತ ಹೇಳ್ತಾ ಇದ್ದೀರಲ್ಲ, ಅಗ್ನಿ ಶಬ್ದಕ್ಕೇನೆ ಅಗ್ನಿಯಲ್ಲಿ ಅರ್ಥ ಇಲ್ಲ. ಅಗ್ನಿ ಅಂತಂದ್ರೆ ಈ ಉರಿಯುವಂತಹ ಜ್ವಾಲೆಗಳು ಬರುವಂತಹದ್ದು ಅದಲ್ಲ. ಯಾರು? ಪರಮಾತ್ಮ. ಅಗ್ರತ್ವಾತ್ ಅಗ್ನಿನಾಮಾಸೌ, ಅಗ್ನಿ ಸೂಕ್ತದಲ್ಲಿ, ವೈಶ್ವಾನರ ಸೂಕ್ತದಲ್ಲಿ, ವಿಶ್ವಕರ್ಮ ಸೂಕ್ತಗಳಲ್ಲಿ ಈ ಎಲ್ಲಾ ಅಗ್ನಿಯಾದಿಗಳನ್ನ ಶಬ್ದವಾಚ್ಯಗಳನ್ನು ಪರಮಾತ್ಮನಲ್ಲೇ ಹೇಳಿದೆ. ಹಾಗಾದ್ರೆ ಅಗ್ನಿಗೆ ನಾವು ಹಾಗಾದ್ರೆ ಉರಿಯುವಂತಹ ಜ್ವಾಲೆ ಬರುವಂತಹ ವಸ್ತು ಏನಂತ ಕರಿಬೇಕು? ಹಾಗಾದ್ರೆ ಅಗ್ನಿಯನ್ನ ಹೇಳುವಂತಹ ಅಗ್ನಿ ಶಬ್ದವೂ ಕೂಡ ವಿಷ್ಣುವನ್ನೇ ಹೇಳುತ್ತೆ ಅಂತ ಆದ್ರೆ ಅದೊಂದು ಯಾವ್ದೊಂದು ವಸ್ತು ಅಂತಾಯ್ತು, ಉರಿಯುವಂತಹ ಜ್ವಾಲೆ. ಹಾಗಾದ್ರೆ ಅದಕ್ಕೆ ಏನಂತ ಕರಿಬೇಕು?
ಅಂತಂದ್ರೆ ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ, ಅಗ್ನಿ ಶಬ್ದ ವಾಚ್ಯತ್ವ ಅಗ್ನಿಗೆ ಇದೆ, ಸರಿನಾ? ಅಗ್ನಿ ಶಬ್ದ ವಾಚ್ಯತ್ವ ಅಗ್ನಿಗೆ ಇದೆ, ಆದರೆ ಮುಖ್ಯವಾಗಿ ಅದು ಅಗ್ನಿಯನ್ನ ಹೇಳೋದಲ್ಲ. ಆ ಅಗ್ನಿಯಿಂದಾಗಿ ಮುಖ್ಯವಾಗಿ ಪ್ರತಿಪಾದಿತನಾದವನು ಪರಮಾತ್ಮನೇನೆ. ಔಪಚಾರಿಕ ಪ್ರಯೋಗ, ಸಾಂಕೇತಿಕ ಪ್ರಯೋಗ ಆ ಅಗ್ನಿಗಳಲ್ಲಿ, ಜಡವಾದ ಅಗ್ನಿಗಳಲ್ಲಿ ನಿಜವಾಗಲೂ ಕೂಡ ಆ ಅಗ್ನಿ ಶಬ್ದ ವಾಚ್ಯ ಅಗ್ನಿಯು ಪರಮಾತ್ಮನೇ ಹೇಳೋದು. ಅದರಿಂದಾಗಿ ಅಗ್ನಿ ಅಂತಂದ್ರೂ ಪರಮಾತ್ಮನೇನೆ. ಹಿಂದಿನ ವೈಶ್ವಾನರ ಶಬ್ದಕ್ಕೆ ಪ್ರಮಾಣವನ್ನು ಹೇಳಿದ್ದೆ, ವೈಶ್ವಾನ ಶಬ್ದ ವಾಚ್ಯನಾದವನು ಪರಮಾತ್ಮನೇನೆ. ಯಾರು ವೈಶ್ವಾನ ಶಬ್ದ ವಾಚ್ಯನಾದವನು ಅವನೇ ಪರಮಾತ್ಮ, ಅವನೇ ಆತ್ಮ. ಅಂತಹ ಆತ್ಮನನ್ನು ನಾವು ಜಿಜ್ಞಾಸೆ ಮಾಡಬೇಕು. ಹೀಗೆಲ್ಲ ಹೇಳಿ ಅಷ್ಟೇ ಅಲ್ಲ, ಈ ಔಪಚಾರಿಕ ಪ್ರಯೋಗ ಅನ್ನುವಂಥದ್ದನ್ನ ಜೈಮಿ ಋಷಿಗಳು ಕೂಡ ಒಪ್ತಾರೆ. ಅಥ ಏವಂ ಜೈಮಿನಿ, ಅದನ್ನು ನಾವು ನೋಡಿದ್ವಿ. ಓಂ ಶಬ್ದಾದಿಭ್ಯೋಂತಃ ಪ್ರತಿಷ್ಠಾನಾನ್ನೇತಿ ಚೇನ್ನ ತಥಾ ದೃಷ್ಟ್ಯುಪದೇಶಾತ್ ತದಸಂಭವಾತ್ ಪುರುಷ ವಿಧಮಪಿ ಚೈರಮಧೀಯತೆ. ಇದರಲ್ಲೂ ಆಯಿತು. ಮತ್ತೆ ಇನ್ನು ಆಶ್ಮರಥ್ಯರು ಕೂಡ ನೋಡಿ, ಓಂ ಸಂಪತ್ತೇರ್ದು ಜೈಮಿನಿ ಸ್ಥತಾಹಿ ದರ್ಶಯತಿ. ಅನೇಕ ಋಷಿಗಳ ಒಂದು ಸಂವಾದವನ್ನ ಕೊಡ್ತಾರೆ. ಸಂವಾದ ಅಂತಂದ್ರೆ ಸಮಾನ ವಿಷಯಕವಾದ, ಅಂದ್ರೆ ಯಾವ ಸೂಕ್ತಗಳು ಏನು ಯಾವ ಪರಮಾತ್ಮನನ್ನ ಹೇಳ್ತಾ ಇರ್ತದೆ, ಆ ಎಲ್ಲಾ ಸೂಕ್ತಗಳಿಗೆ ಸಮ್ಮತ ಪರಮಾತ್ಮನನ್ನ ಕಂಡಂತಹ ಋಷಿಗಳು ಹೇಳ್ತಾ ಇರ್ತಾರೆ. ಬರೀ ಸೂಕ್ತ ಹೇಳ್ತೀವಿ ಅಂತಲ್ಲ, ಪರಮಾತ್ಮನ ಕಂಡಂತಹ ಇವರೂ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ. ಆಶ್ಮರಥ್ಯರು, ಮತ್ತೆ ಬಾದರಿ ಋಷಿಗಳು, ಬಾದರಿ ಅಂದ್ರೆ ಬೇರೆ ಯಾರು ಅಲ್ಲ, ಶುಕಾಚಾರ್ಯರು, ಅಷ್ಟೇ ಅಲ್ಲ ಜೈಮಿನಿ ಋಷಿಗಳು, ಇವರೆಲ್ಲರೂ ಕೂಡ ವೇದವ್ಯಾಸರ ಶಿಷ್ಯರು. ಪಾಠವನ್ನ ಕೇಳಬೇಕಾದ್ರೆ ಸುಮ್ನೆ ಕೇಳಿಲ್ಲ ರೀ, ನಮ್ಮ ಹಾಗೆ ಪ್ರಶ್ನೆನ ಮಾಡ್ತಾ ಕೇಳಿದ್ರು ಅವರು. ಎಲ್ಲಿ ಪ್ರಶ್ನೆಗಳು ಇರ್ತದೋ ಅಲ್ಲಿ ಗುರುಗಳ ಒಂದು ಮುಖದಿಂದಾಗಿ ಉತ್ತರ ಇದ್ದೇ ಇರ್ತದೆ, ಅಂದ್ರೆ ಸರಿಯಾದ ತತ್ವ ಬರ್ತದೆ ಅಲ್ಲಿ. ಆದ್ದರಿಂದ ಇವರೆಲ್ಲರ ಒಂದು ಸಮ್ಮತ ಇದೆ. ಏನು? ಅಗ್ನಿ ಶಬ್ದಕ್ಕೆ ಔಪಚಾರಿಕ ಪ್ರಯೋಗ ಈ ಜಡವಾದ ಅಗ್ನಿಯಲ್ಲಿ, ಪರಮ ಮುಖ್ಯ ಪ್ರಯೋಗ ಅದು ಪರಮಾತ್ಮನಲ್ಲಿಯೇನೆ. ಅಗ್ರತ್ವಾದ್ ಅಗ್ನಿನಾಮಾಸೌ ಅಂತ ಹೇಳಿ. ಆದ್ದರಿಂದ ಈ ಅಗ್ನಿ ಶಬ್ದ ವಾಚ್ಯನಾದವನು ಪರಮಾತ್ಮ, ಅವನೇ ವೈಶ್ವಾನರ, ಅವನೇ ಆತ್ಮ. ಅಂತಹ ಆತ್ಮನ ಜಿಜ್ಞಾಸೆಯನ್ನ ಮಾಡಬೇಕು. ಆ ಆತ್ಮನೇ ಬ್ರಹ್ಮ. ಆದ್ದರಿಂದ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ. ಇಲ್ಲಿ ತನಕ ಆಗಿತ್ತು. ಏನಾದ್ರೂ ಡೌಟ್ ಇದೆನಾ? ಇಷ್ಟೇ ಸಾಕಲ್ಲ ಈ ಒಂದು ಅಧಿಕರಣವನ್ನ ಸಿಂಹಾವಲೋಕನ ಮಾಡ್ಲಿಕ್ಕೆ? ಸಾಕು ಆಚಾರ್ಯ, ಧನ್ಯವಾದ. ಸ್ವಲ್ಪ ಸಾಕು 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 ಆಚಾರ್ಯ, ಸಾಕು ಸಾಕು. ಸರಿ, ಹಾಗಾದ್ರೆ ಈಗ ಯಾವ ಸೂತ್ರ ಆಗಬೇಕೀಗ? 31 31. 29 ಅಲ್ವಾ? ಜೈಮಿನಿ 29 ಆಗಿದೆ. 30 31 30 ಈಗ ನೀವು ಮಾಡಿದ್ರಿ ಅಗ್ನಿ ಬಾದರಿ, ಈಗ ಜೈಮಿನಿ. ಸರಿ, ಇನ್ನೊಮ್ಮೆ ಮಾಡೋಣ, ತೊಂದ್ರೆ ಇಲ್ಲ. ಮಾಡಿ 30 ಮಾಡೋಣ. ಓಂ ಅನಸ್ಮೃತೆ ಬಾದರಿಹಿ ಓಂ. ಓಂ ಅನುಸ್ಮೃತೆ ಬಾದರಿ. ಮ್ಯೂಟ್ ಮಾಡಿ. ಬಾದರಿಹಿ ಅಂತಂದ್ರೆ ಶುಕಾಚಾರ್ಯರು ಅಂತ. ಈ ಶುಕಾಚಾರ್ಯರು ಅನುಸ್ಮೃತಿಗಳಿದೆ. ಏನದು? ಅವರು
ಪರಮಾತ್ಮನ ನಿಜವಾದ ರೂಪ ಅವನ ನಮಗೆ ಕಾಣೋದಿಲ್ಲ. ಅವನ ಪ್ರತೀಕಗಳಲ್ಲಿಯೇನೇ ನಾವು ಉಪಾಸನೆ ಮಾಡಬೇಕು ಪರಮಾತ್ಮನನ್ನ. ಮೂರ್ತಿಗಳಲ್ಲಿ, ಭೂಮಿಯಲ್ಲಿ, ಗೋವಿನಲ್ಲಿ, ಬ್ರಾಹ್ಮಣನಲ್ಲಿ, ಅಗ್ನಿಯಲ್ಲಿ ಇದು ಬರ್ತದೆ. ಕೃಷ್ಣ ಪರಂಧಾಮಕ್ಕೆ ಹೋಗಬೇಕಾದ್ರೆ ಎಲ್ಲ ವಿಷಯಗಳನ್ನ ಹೇಳಿ ಹೋಗ್ತಾನೆ. ಅದರಲ್ಲಿ ಅಗ್ನಿಯಲ್ಲಿ ನನ್ನನ್ನ ಪೂಜೆ ಮಾಡು, ಭೂಮಿಯಲ್ಲಿ ಪೂಜೆ ಮಾಡು ಅಂದ್ರೆ ಮಂಡಲ ಹಾಕಿ ಭೂಮಿಯಲ್ಲಿ ಪೂಜೆ ಮಾಡು, ಪ್ರತೀಕಗಳಲ್ಲಿ ಪೂಜೆ ಮಾಡು, ಗೋವಿನಲ್ಲಿ ಪೂಜೆ ಮಾಡು, ಜ್ಞಾನಿಗಳಲ್ಲಿ ನನ್ನನ್ನ ಪೂಜೆ ಮಾಡು ಅಂತ ಈ ಶುಕಾಚಾರ್ಯರು ಅಗ್ನಿಯ ಮೂಲಕ ಪರಮಾತ್ಮನ ಧ್ಯಾನ ಮಾಡ್ತಾ ಇದ್ರು. ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಅನುಸ್ಮೃತೆ ಅನು ಅಂತಂದ್ರೆ ಅಗ್ನಿಯಾದಿ ಅಧಿಷ್ಠಾನಗಳನ್ನ ಅನುಸರಿಸಿಯೇನೆ ಅವರು ಧ್ಯಾನವನ್ನ ಮಾಡ್ತಾ ಇದ್ರು. ಅಂದ್ರೆ ಧ್ಯಾನ ಅಂದ್ರೆ ಹೇಗೆ, ಮುಂದೆ ಅಗ್ನಿ ಇಟ್ಕೊಂಡು ಅದರಲ್ಲಿ ಆಹುತಿ ಹಾಕ್ತಾ ಧ್ಯಾನ ಅಲ್ಲ, ಅದನ್ನು ಮಾಡ್ತಾ ಇದ್ರು ಸರಿ. ಆದರೆ ಅಗ್ನ್ಯಾದಿ ಶಬ್ದಗಳು ಅಂತ ಏನಿದೆ, ಮುಖ್ಯ ಶಬ್ದಗಳು ಈ ಜಡವಾದ ಅಗ್ನಿಯನ್ನ ಹೇಳೋದಲ್ಲ, ನಿಜವಾದ ಪರಮಾತ್ಮನನ್ನೇ ಹೇಳೋದು ಅಂತ. ಈ ರೀತಿ ಧ್ಯಾನ ಮಾಡೋದು, ಸ್ಮರಣೆ ಮಾಡೋದು. ಅನ್ಯರು ಇದರಿಂದ ಅವಾಚ್ಯರಾಗಿದ್ದಾರೆ, ಮುಖ್ಯವಾಗಿ ಪರಮಾತ್ಮನೇ ವಾಚ್ಯರಾಗಿದ್ದಾನೆ ಅಂತ ಯಾರ ಮತ? ಶುಕಾಚಾರ್ಯರ ಮತ. ಅದನ್ನೇ ಹೇಳಿದಲ್ಲಿ ತತ್ರೋಕ್ತಸ್ಯ ವಿಷ್ಣೋ ಅಜ್ಞಾದಿಷು ಅನುಸ್ಮರ್ಯಮಾಣತ್ವಾತ್ ನಿಯಮಃ ಇತಿ ಬಾದರಿಹಿ. ಆಯಾಯ ಸೂಕ್ತಗಳಲ್ಲಿ ಹೇಳಿರುವಂತಹ ಅಜ್ಞಾದಿ ಶಬ್ದಗಳು, ಆದಿ ಶಬ್ದೇನ ನಾವು ವೈಶ್ವಾನರ ಶಬ್ದವನ್ನು ಇಟ್ಟುಕೊಳ್ಳಬೇಕು. ಅಗ್ನಿ ಶಬ್ದ, ವೈಶ್ವಾನರ ಶಬ್ದ ಎಲ್ಲವೂ ಕೂಡ ಪರಮಾತ್ಮನನ್ನೇ ಹೇಳತ್ತೆ ಅಂತ ಬಾದರಿ ಋಷಿಗಳ ಅಂದ್ರೆ ಶುಕಾಚಾರ್ಯರ. ಬಾದರಿ ಅಂತ ಯಾಕೆ ಬಂತ ಹೇಳಿ? ಹೇಳ್ಬೋದಾ? ಬಾದರಾಯಣರಿಂದ ಕೇಳಿದ್ದಿಂದೆ ಬಂತ? ಅಲ್ಲ, ಬಾದರಾಯಣರ ಮಗ ಇವ್ರು, ಆದ್ರಿಂದ ಬಾದರಿ ಅಷ್ಟೇ. ಆದಿರಿ ಅಷ್ಟೇ. ಸರಿನಾ? ಬಾದರಾಯಣರ ಮಗ. ಮುಂದೆ ಇಷ್ಟೇ ಅಲ್ಲ, ಬರೀ ಶುಕಾಚಾರ್ಯರ ಸಮ್ಮತ ಅಲ್ಲ, ಆಶ್ವರಥ್ಯರ ಸಮ್ಮತ ಅಲ್ಲ, ಬರೀ ಇಷ್ಟೇ ಇಲ್ಲ, ಜೈನ ಋಷಿಗಳ ಸಮ್ಮತವೂ ಇದೆ ಅಂತ. ಏನದು? ಓಂ ಸಂಪತ್ತೇರಿದು ಜೈಮಿನಿಸ್ತತಾ ಹಿ ದರ್ಶಯತಿ ಓಂ. ಹೇಳಬೇಕೆಲ್ಲರೂ. ಅಂದ್ರೆ ಈ ಇಷ್ಟು ಈಗ ಅಗ್ನಿ ಸೂಕ್ತ, ವೈಶ್ವಾನರ ಸೂಕ್ತ, ವರುಣ ಸೂಕ್ತ, ಇಂದ್ರ ಸೂಕ್ತ ಅಂತ ಬೇರೆ 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 ದೇವತಾ ಸೂಕ್ತಗಳಿವೆ. ಜೈಮಿನ್ಯಾಚಾರ್ಯರು ಏನ್ ಹೇಳ್ತಾರೆ ಅಂತಂದ್ರೆ, ಹೌದಪ್ಪ ಒಪ್ಪುತ್ತೇನೆ, ಆಯಾಯ ಸೂಕ್ತದಲ್ಲಿ ಆಯಾಯ ದೇವತೆಗಳೇ ಪ್ರತಿಪಾದಿತರಾಗಿದ್ದಾರೆ. ಆದರೆ ಯಾರು ಆಯಾಯ ಸೂಕ್ತಗಳಿಂದ, ಆಯಾಯ ದೇವತಾಕ ಸೂಕ್ತಗಳಿಂದ ಆಯಾಯ ದೇವತೆಗಳನ್ನು ಉಪಾಸನೆ ಮಾಡ್ತಾರೋ, ಅಂಥಂಥ ದೇವತೆಗಳ ಉಪಾಸನೆ ಏನ್ ಮಾಡ್ತಾರೋ ಅವರ ಮೂಲಕವೇನೆ ಪರಮಾತ್ಮನನ್ನು ಹೊಂದೋದವರು, ಅವರ ಮೂಲಕನೇ ಅವರು ಪರಮಾತ್ಮನನ್ನು ಹೊಂದೋದು. ಆದ್ದರಿಂದ ಅಲ್ಲಿರುವಂತಹ ಶಬ್ದಗಳು ಏನಿದೆ ಅಮುಖ್ಯವಾಗಿ ಅಗ್ನಿಯನ್ನ, ಇಂದ್ರನನ್ನ, ವರುಣನನ್ನ ಹೇಳ್ತವೆ. ಯಥಾ ಏದು ತಂ ತಥಾ ಯಥೋಪಾಸನೆ ತದೇವ ಭವತಿ. ಯಾರು ಹೇಗೆ ಉಪಾಸನೆ ಮಾಡ್ತಾರೋ ಅವರು ಹಾಗೆ ಅದನ್ನು ಪಡಿತಾರೆ ಅಂತ. ಅಗ್ನಿಯ ಉಪಾಸನೆ ಪರಮಾತ್ಮನ ಮಾಡಿದ್ರೆ ಅಗಾನ್ನಯತಿ, ಅಗ್ರತ್ವಾದ ಅಗ್ನಿ ನಮ್ಮನ್ನ ಮುಂದಕ್ಕೆ ತರ್ತಾನೆ ಜೀವನದಲ್ಲಿ, ಅಥವಾ ಇದಕ್ಕಿಂತ ಮೇಲಿನ ಯೋನಿಗೆ ನಮ್ಮನ್ನ ಹಾಕ್ತಾನೆ, ಅಥವಾ ಇದಕ್ಕಿಂತ ಹೆಚ್ಚಿನ ಜ್ಞಾನವನ್ನ ಕೊಡ್ತಾನೆ ಪರಮಾತ್ಮ. ಯಾರು ಹೇಗೆ ಉಪಾಸನೆ ಮಾಡ್ತಾರೋ ಅವರು ಹಾಗೆ ಅದನ್ನ ಪಡಿತಾರೆ ಅಂತ. ದೇವತೆಗಳೆಲ್ಲರೂ ಕೂಡ ಪರಮಾತ್ಮನನ್ನ ಸುಖಸ್ವರೂಪ ಅಂತ ಉಪಾಸನೆ ಮಾಡಿದ್ರು, ಅವನಿಗೆ ಎಲ್ಲರಿಗೂ ಸುಖ ಸಿಕ್ತು. ರಾಕ್ಷಸರು ಉಪಾಸನೆ ಮಾಡಿದ್ರು,
ದುಃಖ ಸ್ವರೂಪ ಅಂತ ಅವರಿಗೆ ದುಃಖವೇ ಸಿಕ್ತು. ಹೀಗೆ ಯಾರು ಹೇಗೆ ಉಪಾಸನೆ ಮಾಡ್ತಾರೋ ಅವರು ಅದನ್ನ ಪಡಿತಾರೆ ಅಂತ ಅದನ್ನ ಹೇಳ್ತಾರೆ ನೋಡಿ. ಭಾಷ್ಯ ಎಲ್ಲರೂ ಹೇಳಬೇಕು. ಸಾಕ್ಷಾದಪಿ ಅವಿರೋಧಂ ವದನ್ ಜೈಮಿನಿ ಸೂಕ್ತಾದಿ ನಿಯಮಂ ಅಜ್ಞಾದಿ ಸಂಪ್ರಾಪ್ತ್ಯ ಮನ್ಯತೆ ತಂ ಯಥಾ ಯಥಾ ಉಪಾಸತೆ ತದೇವ ಭವತಿ ಇತಿ ದರ್ಶಯತಿ. ಮುಖ್ಯವಾಗಿ ಸಕಲ ಶಬ್ದಗಳು ಕೂಡ ಪರಮಾತ್ಮನೇ ವಾಚ್ಯನಾಗಿರೋದು. ಅದನ್ನೇ ಸಕಲ ಶಬ್ದಗಳಿಗೂ ಕೂಡ ಪರಮಾತ್ಮನೇ ವಾಚ್ಯ. ಆದ್ರೆ ಇನ್ನುಳಿದ ವಸ್ತುಗಳಿಗೆ ನಾವು ಏನಂತ ಕರೆಯೋಣ ಅಂತಂದ್ರೆ ತೊಂದರೆ ಇಲ್ಲ, ಅದೇ ಶಬ್ದಗಳಿಂದ ಕರೆಯಿರಿ. ಇಲ್ಲಿ ವ್ಯಾವಹಾರಿಕ ಪ್ರಯೋಗ, ಮುಖ್ಯ ವೃತ್ತಿಯಿಂದ ಪರಮಾತ್ಮನನ್ನೇ ಹೇಳುವಂಥದ್ದು ಎಲ್ಲ ಶಬ್ದಗಳು. ಆದ್ದರಿಂದ ಯಾವ ತೊಂದರೆ ಇಲ್ಲ. ಒಂದು ಹೇಳ್ತಾರೆ ನೋಡಿ, ನಹಿ ಅನ್ಯೋಪಾಸಕೇನ ಅನ್ಯಂ ಪ್ರಾಪ್ನುತೈತಿ ಯುಜ್ಯತೈತಿ. ಅನ್ಯೋಪಾಸಕೇನ ಅಲ್ಲ, ನೀವು ಯಾರು ಹೇಗೆ ಯಾರನ್ನ ಭಜಿಸ್ತಾರೆ ಅವರು ಅದನ್ನ ಪಡಿತಾರೆ ಅಂತ ಹೇಳ್ತಾ ಇದ್ದೀರಿ. ಈ ಭಕ್ತಾದಿಗಳು ಭಜಿಸೋದು ಅಗ್ನಿಯನ್ನ ಭಜಿಸಿದ್ರೂ ಪರಮಾತ್ಮನೇ ಹೊಂದುತ್ತೀರಿ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಹೇಗೆ? ಯಾರನ್ನ ಭಜಿಸ್ತಾರೋ ಅವರನ್ನೇ ಹೊಂದಬೇಕು. ನಾವು ಅಗ್ನಿಯನ್ನ ನಾವು ಭಜಿಸಿದ್ರೆ ಅಗ್ನಿಯನ್ನ ಹೊಂದಬೇಕು, ವರುಣನ್ನೇ ಹೊಂದಬೇಕು, ಇಂದ್ರನ್ನೇ ಹೊಂದಬೇಕು. ಅವರು ಯಾರನ್ನೇ ಭಜನೆ ಮಾಡಿದ್ರು ಕೂಡ, ಯಾರನ್ನ ಸ್ತುತಿ ಮಾಡಿದ್ರು ಕೂಡ ವಿಷ್ಣುವನ್ನೇ ಹೊಂದುತ್ತಾನೆ ಅಂತಂದ್ರೆ ಹೇಗ್ ಸರಿ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದೆ. ಅದನ್ನೇ ಹೇಳಿದ್ದು, ನಹಿ ಅನ್ಯ ಉಪಾಸಕೇನ ಅನ್ಯಂ ಪ್ರಾಪ್ನೋತ. ಯಾರನ್ನೋ ಉಪಾಸನೆ ಮಾಡೋದು ಯಾರನ್ನೋ ಹೊಂದೋದು ಅದೇಗ್ ಸರಿ? ಅನ್ಯನನ್ನ ಉಪಾಸನೆ ಮಾಡೋದು ಯಾರೋ ಅನ್ಯನನ್ನ ಹೊಂದೋದು, ಯಾವುದೋ ಅನ್ಯನಾದ ಅಗ್ನಿಯನ್ನ ಉಪಾಸನೆ ಮಾಡೋದು ಅನ್ಯನಾದ ವಿಷ್ಣುವನ್ನ ಹೊಂದೋದು, ಅದು ಹೇಗ್ ಸರಿ ಅಂತಂದ್ರೆ ಕೇಳಿ. ಪ್ರಶ್ನೆ ಇದೆನಾ? ನಮಸ್ಕಾರ. ಹ್ಯಾಂಡ್ ರೈಸ್ ಮಾಡಿದ್ದೀನಿ. ಪ್ರಶ್ನೆ ಇದೆ. ಎರಡು ಪ್ರಶ್ನೆ ತಲೆಯಲ್ಲಿ ಬಂತು. ಒಂದು ಲಾಸ್ಟ್ ಪ್ರಶ್ನೆ ಕೇಳ್ತೀನಿ. ನೀವು ಹೇಳ್ತಾ ಇದರಲ್ಲಿ ತಾತ್ಪರ್ಯ ಅಂದ್ರೆ ಅನುಸಂಧಾನ ಮುಖ್ಯ. ಅಗ್ನಿನ ಉಪಾಸನೆ ಮಾಡಿ, ಆದ್ರೆ ಅಗ್ನಿ ಅಂತರ್ಗತ ನಾರಾಯಣ ವಿಷ್ಣು ಅಂತ ಅನ್ಕೊಂಡು ಉಪಾಸನೆ ಮಾಡ್ರಿ. ಭಗವದ್ಗೀತೆಯಲ್ಲಿ ಬರುತ್ತಲ್ಲ 12ನೇ ಅಧ್ಯಾಯದಲ್ಲಿ, ನೀ ಉಪಾಸನೆ ಮಾಡ್ರಿ, ಮಹಾಲಕ್ಷ್ಮಿನೂ ದೊಡ್ಡೋಳು ಕೊಡ್ತಾಳೆ ನಿಂಬಿ ಸ್ವರ್ಗ. ಆದ್ರೆ ಬಹಳ ಟಫ್ ಎಕ್ಸಾಮಿನರ್ ಅವರು. ನನ್ನ ಮಾಡಿ ನಾನು ಸುಲಭ ಪೂಜೆ ನಿಮ್ಗೆ ಹಾದಿ ಕೊಟ್ಟಿದ್ದೀನಿ. ಒಟ್ಟಾರೆ ತಲೆ ಕೆಡಿಸ್ಕೊಳ್ದೆ ಬರೀ ಕೃಷ್ಣ ಅಂತ ಹಿಡ್ಕೊಂಡು ಕೂತ್ಕೊಂಡ್ರೆ ಸಾಕು ಅಷ್ಟೇ. ಹೌದಾ? ಅದನ್ನೇ ಹೇಳ್ತಾರೆ. ಹೌದೌದು, ಅವರೇ ಹೇಳ್ತಾರೆ. ಹೌದು, ನೀವ್ ಯಾವ ಸೂಕ್ತಗಳನ್ನ ಇಟ್ಕೊಂಡಿದ್ದೀರಲ್ಲಪ್ಪ, ಮೊದಲಿಗೆ ನೀವು ತಿಳ್ಕೊಂಡಿರೋದೇ ತಪ್ಪು ಅಂತ. ಅಗ್ನಿ ಸೂಕ್ತ ಅಗ್ನಿಯನ್ನ ಹೇಳತ್ತೆ, ಇಂದ್ರ ಸೂಕ್ತ ಇಂದ್ರನ ಹೇಳತ್ತೆ. ಅಲ್ಲ, ಸರ್ವೇ ವೇದ ಯತ್ ಪದಮಾಮನಂತಿ, ಎಲ್ಲಾ ವೇದಗಳು ಪರಮಾತ್ಮನ ಹೇಳ್ತಾವಪ್ಪ. ಅದನ್ನ ಹೇಳ್ತಾರೆ ನೋಡಿ ಮುಂದಿನ ಸೂತ್ರ. ಓಂ ಆಮನಂತಿ ಚೈನಮಸ್ಮಿನ್ ಓಂ ಹೇಳ್ಬೇಕು. ನೋಡಿ, ಈ ವಿಷ್ಣುವೇನೆ ಅಜ್ಞಾದಿ ದೇವತೆಗಳಲ್ಲಿ ಇದ್ದಾನೆ ಅಂತ ವೇದ ಹೇಳತ್ತೆ. ಇನ್ಯಾರನ್ನೋ ಉಪಾಸನೆ ಮಾಡಿ ಇನ್ಯಾರೋ ಹೊಂದುವಂತ ಪ್ರಸಂಗವೇ ಇಲ್ಲ. ಅಗ್ನಿಯನ್ನು ಉಪಾಸನೆ ಮಾಡಿ ವಿಷ್ಣುವನ್ನಲ್ಲ. ನೀವು ಅಗ್ನಿ ಉಪಾಸನೆ ಅಂದ್ರೆ ಅಗ್ನಿಯಂತರ್ಗತ ವಿಷ್ಣುವೇನೆ ಅಂತ ಅರ್ಥ. ಅದನ್ನ ನೋಡಿ, ಭಾಷ್ಯ ನೋಡಿ ಹೇಳ್ಬೇಕೆಲ್ಲರೂ. ಏನಂ ವಿಷ್ಣು ಅಸ್ಮಿನ್ ಅಜ್ಞಾದೌ ಆಮನಂತಿ.
ಅದನ್ನ ಕೂಡಿಸಿ ಹೇಳಿದ್ರೆ ಬಹಳ ಕಷ್ಟ ಆಗುತ್ತೆ. ಏನಂ ವಿಷ್ಣುಮಸ್ಮಿನ್ ಯಜ್ಞಾದ ವಾಮಾನಂತಿ ಅಂತ ಆಗತ್ತೆ. ಬಿಡಿಸಿ ಹೇಳಿದ್ರೆ ಏನಂ ವಿಷ್ಣುಂ ಅಜ್ಞಾದೌ ಅಸ್ಮಿನ್ ಅಜ್ಞಾದೌ ಆಮನಂತಿ. ಈ ವಿಷ್ಣುವೇನೆ ಅಜ್ಞಾದಿಗಳಲ್ಲಿ ಆಮನಂತಿ ವೇದಗಳು ಹೇಳುತ್ತೆ. ಆ ಅಜ್ಞಾದಿಗಳಿದ್ದುಕೊಂಡು ಆಯಾಯ ಫಲಗಳನ್ನ ಕೊಡ್ತಾನೆ ಅವನು ಅಂತ ವೇದಗಳೇ ಹೇಳುತ್ತೆ. ಬೃಹದಾರಣ್ಯಕ ಶ್ರುತಿಯಲ್ಲಿ ನೋಡಿ ಮುಂದೆ ಹೇಳ್ತಾರೆ, ಕೋಟ್ ಮಾಡ್ತಾರೆ ಆಚಾರ್ಯರು. ಯೋ ಅಗ್ನೌ ತಿಷ್ಟನ್ ಯ ಏಷಃ ಏತಸ್ಮಿನ್ ಅಗ್ನೌ ತೇಜೋಮಯೋ ಅಮೃತಮಯ ಪುರುಷಃ ಇತ್ಯಾದಿನ ಹೇಳ್ಬೇಕು. ಇನ್ನೊಮ್ಮೆ ಹೇಳ್ತೇನೆ ಎಲ್ಲರೂ. ಯೋ ಅಗ್ನೌ ತಿಷ್ಟನ್ ಯಹ ಏಷ ಏತಸ್ಮಿನ್ ಅಗ್ನೌ ತೇಜೋಮಯಃ ಅಮೃತಮಯಃ ಪುರುಷಃ. ತೇಜೋಮಯನಾದ ಅಮೃತಮಯನಾದ ಒಬ್ಬ ಪುರುಷ ಈ ಅಗ್ನಿಯಲ್ಲಿ ಇದ್ದಾನೆ ಅಂತ ಯಾರು ಇರ್ಲಿಕ್ಕೆ ಸಾಧ್ಯ? ಪರಮಾತ್ಮನ ಬಿಟ್ಟು ಯಾರಿಗೂ ಕೂಡ ಸಾಧ್ಯ ಇಲ್ಲ. ಆದ್ದರಿಂದ ಅಜ್ಞಾದಿ ಸೂಕ್ತಗಳೂ ಕೂಡ ಅದನ್ನು ಅಜ್ಞಾದಿ ಸೂಕ್ತಗಳನ್ನು ಉಪಾಸನೆ ಮಾಡಿ ಯಜ್ಞನ ಹೊಂದಬೇಕು, ಪರಮಾತ್ಮನೇ ಹೇಗೆ ಹೊಂದಿದ್ರಿ ಅನ್ನೋ ಮಾತೇ ಇಲ್ಲ. ಯಾರನ್ನೂ ಉಪಾಸನೆ ಮಾಡಿ ಯಾರನ್ನೂ ಹೊಂದಿಕ್ಕೆ ಆಗೋದಿಲ್ಲ. ಹೌದು, ಸತ್ಯ ಅದು. ನಾವು ಯಾರಿಗೋ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಯಾರೋ ಒಬ್ಬ ನಮ್ಗೆ ಹೆಲ್ಪ್ ಮಾಡ್ತಾರ? ನಾವು ಯಾರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿರ್ತೇವೋ ಅವರೇ ನಮ್ಗೆ ಹೆಲ್ಪ್ ಮಾಡೋದು, ಸಿದ್ಧ ಅದು, ಹೌದು. ಆದರೆ ನಾವು ಯಾರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೋ ಅವರಲ್ಲಿ ಏನೇ ಪರಮಾತ್ಮನಿದ್ದಾನೆ ಅಂತ ಅರ್ಥಾತ್ ನಾವು ಯಾವ ಸೂಕ್ತಗಳನ್ನ ಅನುಸಂಧಾನ ಮಾಡಿ ನಾವು ಹೇಳ್ತಾ ಇದ್ದೇವೋ, ಅಗ್ನಿ ಅಂತ ಹೇಳ್ತಾ ಇದ್ದೇವೋ, ಆ ಅಗ್ನಿಯಲ್ಲಿಯೇನೇ ಪರಮಾತ್ಮನಿದ್ದಾನೆ. ಆದ್ರಿಂದ ಅಗ್ನಿಯನ್ನ ಭಜಿಸಿದ್ರೆ ನಾವು ಹೊಂದೋದು ಅಗ್ನಂತರ್ಗತ ಪರಮಾತ್ಮನನ್ನೇ. ಅದರಿಂದ ಯಾರನ್ನೋ ಉಪಾಸನೆ ಮಾಡಿ ಯಾರನ್ನೋ ಹೊಂದುವಂತ ಪ್ರಸಂಗವೇ ಇಲ್ಲ ಇಲ್ಲಿ. ಯಾರನ್ನ ಉಪಾಸನೆ ಮಾಡಿದ್ದೇವೆ ಅವರನ್ನೇ ಹೊಂದುತ್ತಾ ಇದ್ದೇವೆ. ಆದ್ದರಿಂದ ಯಾವ ತೊಂದರೆ ಇಲ್ಲ. ಅನೇಕ ಆಚಾರ್ಯರ ಸಮ್ಮತವೂ ಇದೆ. ಈ ವೈಶ್ವಾನ ಶಬ್ದವಾಚ್ಯನಾದವನು ಪರಮಾತ್ಮನೇನೆ. ಅಗ್ನಿಶಬ್ದ ವಾಚ್ಯನಾದವನು ಮುಖ್ಯವಾಗಿ ಅಗ್ನಿಶಬ್ದ ವಾಚ್ಯತ್ವ ಪರಮಾತ್ಮನಲ್ಲೇ ಬರೋದು, ಅಗ್ನಿಯಲ್ಲೂ ಬರೋದಿಲ್ಲ. ಅದರಿಂದಾಗಿ ಅಗ್ನಿಶಬ್ದ ವಾಚ್ಯತ್ವ ವೈಶ್ವಾನರ ಶಬ್ದ ವಾಚ್ಯತ್ವ ಎರಡೂ ಅವನಲ್ಲಿ ಬಂತು. ಆದ್ರಿಂದ ಅವನು ಆತ್ಮಶಬ್ದ ವಾಚ್ಯನಾಗಿದ್ದಾನೆ. ಯಾರು ಆತ್ಮಶಬ್ದ ವಾಚ್ಯನೋ ಅವನೇ ಬ್ರಹ್ಮ. ಅಂತಹ ಬ್ರಹ್ಮನನ್ನೇ ಉಪಾಸನೆ ಮಾಡಬೇಕು. ಯಾರವನು ಉಪಾಸನೆ ಆಯಿತು, ಹಾಗಾದ್ರೆ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ. ಅದರಿಂದ ಅಬ್ರಹ್ಮ ಶಬ್ದ ವಾಚ್ಯನಾದ ವಿಷ್ಣುವನ್ನೇ ನಾವು ಉಪಾಸನೆ ಮಾಡಿ ಮೋಕ್ಷವನ್ನ ಹೊಂದಬೇಕು ಅನ್ನುವುದನ್ನ ಇದರಲ್ಲಿ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದೆ? ಪ್ರಶ್ನೆ ಇಲ್ಲ ಆಚಾರ್ಯ, ಅರ್ಥ ಆಯ್ತು. ಸರಿ, ಹಾಗಾದ್ರೆ ಅವ್ರು ಹೇಳ್ಬಿಟ್ರು ಶ್ರೀಕಾಂತ್ ಹೇಳಿದ್ರೆ ಪ್ರಶ್ನೆ ಯಾರದ್ದು ಇಲ್ಲ ಆಚಾರ್ಯ. ಪ್ರಶ್ನೆ ಕೇಳಕ್ ಅವ್ರೊಬ್ರೆ ಅಧಿಕಾರ. ದಡ್ಡನ್ ಮಗನ್ಗೆ ಏನೋ ಒಂಚೂರು ಅರ್ಥ ಆಯ್ತು. ಅದಾದ್ಮೇಲೆ ಈಗ ಒಟ್ಟು ಮೋಕ್ಷ ಕೊಡೋರು ವಾಸುದೇವ ರೂಪಿ ಪರಮಾತ್ಮ ಅಂತ ಹೇಳ್ತಾರಲ್ಲ, ವಾಸುದೇವ ರೂಪಿ ಅಂತ. ವಿಷ್ಣುದೇವ ವಾಸುದೇವ ರೂಪಿ ಅಂತ ಅಲ್ವಾ? ಹೌದು ಹೌದು, ಮೋಕ್ಷ ಕೊಡೋರು ಯಾವುದರಲ್ಲಿ ಹೌದು ಹೇಳೋದು ವಾಸುದೇವಸ್ಯ ವಾಸುದೇವ ವಾಸುದೇವ ರೂಪಿ ಪರಮಾತ್ಮ ಈ ಮೋಕ್ಷ ಕೊಡ್ತಾರೆ ಅಂತ. ವಿಷ್ಣು ಅಂದ್ರೆ ವಾಸುದೇವನೇ. ಗೊತ್ತು ನಮ್ಗೆ. ಹೌದೌದು, ಎಲ್ಲ ಒಂದೇ ರೂಪ, ನಾಮ ಅಷ್ಟೇ ಚೇಂಜ್. ಸಂಕೃಷ್ಣ ಅನಿರುದ್ಧ ಪ್ರದ್ಯುಮ್ನ ವಾಸುದೇವ ನಾರಾಯಣ ಎಲ್ಲ ಸಂಪೂರ್ಣವಾಗಿ ನಮ್ಮ ಹರಿಕಥಾಮೃತ ಸಾರ ಪಾಠದಲ್ಲಿ ಪರ್ಫೆಕ್ಟ್ ಆಗಿ ಬರ್ತಾ ಇದೆ. ಹೌದು. ಅಯ್ಯೋ ಹರಿಕಥಾಮೃತ ಸಾರ ನೀವು ಏನು ಹೇಳೋಂಗಿಲ್ಲ ಆಚಾರ್ಯ. ಸಮಥಿಂಗ್ ಟಾಪ್. ನಾವು ಬಹಳ ಮೇಲೆ ಹೋಗ್ಬಿಟ್ಟಿದೀವಿ ಅದನ್ನ ಕೇಳ್ಕೊಂಡು. ಈಗ ಒಟ್ಟು 63 ಸೂತ್ರ ಆಯ್ತು. 63 ಸೂತ್ರ ಆಗಿದೆ ಆಚಾರ್ಯ ಇದುವರೆಗೆ. 63 ಸೂತ್ರ. ಸ್ವಲ್ಪ ಬಿಟ್ಟು ಆಯ್ತು, ಆದ್ರೆ ಒಳ್ಳೇದಾಯ್ತು, ಜೀರ್ಣ ಆಗುತ್ತೆ ನಿಧಾನಗೆ. ವೈಶ್ವಾನರ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಇಲ್ಲೇ ಮುಗಿಸೋಣ. ನಾಳೆಯಿಂದ ಅಂದ್ರೆ ಮುಂದಿನ ಶನಿವಾರ ಹೊಸ ಅಧಿಕರಣ ಶುರು ಮಾಡಿದ್ರೆ ಆಯ್ತು.
ಪರ್ಫೆಕ್ಟ್. ಆಯ್ತು ಆಚಾರ್ಯ, ಹಾಗೆ ಧನ್ಯವಾದ ಆಗ್ಲಿ. ಆಚಾರ್ಯ. ಹರಿಯೇ ನಮಃ. ಧನ್ಯವಾದ ಆಚಾರ್ಯ. ಸರಿ. ಹರಿಯೇ ನಮಃ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು.